ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದಲ್ಲಿರುವ ಕಾಫಿ ಕೋಆಪರೇಟಿವ್ ಸೊಸೈಟಿ ನಿಗಮದ ಆಡಳಿತ ಕಚೇರಿಯಲ್ಲಿ ಇಂದು ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಮುಂದಿನ 5 ವರ್ಷಗಳ ಅವಧಿಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು. ಮೈಸೂರು ಪ್ರಾಂತೀಯ ಸಹಕಾರ ಸಂಘಗಳ ಜಂಟಿ ನಿಬಂಧಕರ ಆದೇಶದ ಮೇರೆಗೆ ಚುನಾವಣೆ ಅಧಿಕಾರಿಯಾಗಿ ಗುರುಮೂರ್ತಿಯವರು ಸಹಕಾರ ಸಂಘಗಳ ಕಾಯ್ದೆ ನಿಯಮಗಳ ಪ್ರಕಾರ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿದರು. ಇನ್ನು ತೆರವಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಅಭ್ಯರ್ಥಿಗಳಾಗಿ ಯುಪಿ ಮಲ್ಲೇಶ್ ಹಾಗೂ ಎಂಆರ್ ವಿನೋದ್ ಅವರು ನಾಮಪತ್ರ ಸಲ್ಲಿಸಿದ್ದು, ನಿಗದಿತ ಅವಧಿಯಲ್ಲಿ ಇವರುಗಳನ್ನು ಹೊರತುಪಡಿಸಿ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಕಾರಣ ಯುಪಿ ಮಲ್ಲೇಶ್ ಅಧ್ಯಕ್ಷರಾಗಿ ಹಾಗೂ ಎಂಆರ್ ವಿನೋದ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಿಸಿದರು. ಈ ವೇಳೆ ನಿರ್ದೇಶಕರಾದ ಮಂಜುನಾಥ್ ಶೆಟ್ಟಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಈ ನಮ್ಮ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದ ಯುಪಿ ಮಲ್ಲೇಶ್ ಅವರು ಪ್ರಾಮಾಣಿಕ ಹಾಗೂ ನಿಷ್ಠೆಯಿಂದ ಸಂಘವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾಗಿ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸಲಿ ಎಂಬುದು ಎಲ್ಲರ ಆಶಯವಾಗಿದೆ. ಆದ್ದರಿಂದಲೇ ಈ ಬಾರಿಯೂ ಸತತ 3ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈಗಾಗಲೇ ಹಲವೆಡೆ ಸ್ಥಾಪನೆಯಾಗಿರುವ ಕಾಫಿ ಕೋಆಪರೇಟಿವ್ ಸೊಸೈಟಿಯನ್ನು ನಡೆಸಲು ಸಾಧ್ಯವಾಗದೆ ಕೆಲವು ಮುಚ್ಚಿ ಹೋಗಿವೆ. ಅಂತಹ ಕಠಿಣ ಸಮಯದಲ್ಲಿಯೂ ಬಹಳ ಶ್ರಮದಿಂದ ಮುನ್ನಡೆಸಿಕೊಂಡು ಬಂದಿರುವುದು ಸಾಮಾನ್ಯ ವಿಷಯವಲ್ಲ ಎಂದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಯುಪಿ ಮಲ್ಲೇಶ್ ಅವರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಸಂಘದಲ್ಲಿ ನಮ್ಮ ತಾಲೂಕು ಸೇರಿದಂತೆ ಮೂಡಿಗೆರೆ ಹಾಗೂ ಸಕಲೇಶಪುರ ತಾಲೂಕಿನ ಷೇರುದಾರರು ಸಹ ಇದ್ದು ಎಲ್ಲರ ಸಹಕಾರದಿಂದ ಇಷ್ಟು ವರ್ಷಗಳ ಕಾಲ ಉತ್ತಮ ರೀತಿಯಲ್ಲಿ ಮುನ್ನಡೆಯುತ್ತಾ ಬಂದಿದೆ. ಇದೇ ಮುಂದಿನ ದಿನಗಳಲ್ಲಿ ಎಲ್ಲ ಷೇರುದಾರರು ಇನ್ನಷ್ಟು ಷೇರುದಾರರನ್ನ ಕ್ರೋಢೀಕರಿಸುವ ಮೂಲಕ ನಮ್ಮ ಸಂಘವನ್ನ ಇನ್ನಷ್ಟು ಬೆಳೆಸಬೇಕು. ನಮ್ಮ ಸಂಘದ ಎಲ್ಲ ಷೇರುದಾರರು ನಮ್ಮಲ್ಲಿಯೇ ವ್ಯವಹರಿಸುತ್ತಾ ನೆರೆಹೊರೆಯವರಿಗೆ ವ್ಯವಹರಿಸಲು ಸಲಹೆ ನೀಡಬೇಕು. ಆಗ ಮಾತ್ರ ನಮ್ಮ ಸಂಘವು ಇನ್ನಷ್ಟು ಏಳಿಗೆಯಾಗಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಅವಿರೋಧ ಆಯ್ಕೆ ಆಗಿರೋದು ನಮ್ಮೆಲ್ಲ ನಿರ್ದೇಶಕರು ಒಂದು ಹರ್ಷ ಅಂತ ಹೇಳಿ ಸಂತೋಷ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ 10 ವರ್ಷಗಳಲ್ಲಿ ನಮ್ಮ ಸೊಸೈಟಿಯನ್ನು ಬಹಳ ಶ್ರಮಪಟ್ಟು ಈ ಸಂಘವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಈ ಸಂಘವನ್ನು ಕೆಲವು ಸಂಘಗಳಲ್ಲಿ ಮಾತ್ರ ಉಳ್ಕೊಂಡಿದೆ. ಈ ನನಗೆ ಗೊತ್ತಿರಂಗೆ ಒಂದು 10 ವರ್ಷದಲ್ಲಿ ನಮ್ಮ ಕಾಫಿ ಬೆಳೆ ಸಂಘದಲ್ಲಿ ಒಂದು 7-8 ಸಂಘ ಸ್ಥಾಪನೆ ಆಗಿದೆ. ಅದರಲ್ಲಿ ಉಳ್ಕೊಳ್ಳಿ ಅಂತ ಹೇಳಿದ್ರೆ ಒಂದು 2-3 ಸಂಘ ಮಾತ್ರ, ಬಾಕಿ ಕೆಲವು ಇದೆ. ಆದ್ರೆ ಈ ಸಂಘ ನಡೆಸೋದು ಅಷ್ಟೇನು ಸುಲಭ ಅಲ್ಲ. ಇಂಥ ಪರಿಸ್ಥಿತಿಯಲ್ಲೂ ಸಹ ಈ ನಮ್ಮ ಸಂಘವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ. ಹಾಗೆ ಈ ಸೊಸೈಟಿಯನ್ನು ಇನ್ನೂ ಅಭಿವೃದ್ಧಿ ಮಾಡಲಿ ಅಂತೇಳಿ ಅವರಿಗೆ ನಾನು ಮನವಿ ಮಾಡಿಕೊಳ್ಳುತ್ತಾ, ಹಾಗೆ ನಮ್ಮ ಈ ಕೋಆಪರೇಟಿವ್ ಸೊಸೈಟಿಗೆ ಉಪಾಧ್ಯಕ್ಷರ ಆಯ್ಕೆಯಾದಂತ ನಮ್ಮ ಸ್ನೇಹಿತರು ಹಾಗೂ ಕಾಫಿ ಬೆಳೆಗಾರ ಸಂಘದ ಮಾಜಿ ಅಧ್ಯಕ್ಷರು ಆದಂತ ವಿನೋದ್ ಅವರು ಸಹ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಇವರು ನಮ್ಮ ಅರೇಹಳ್ಳಿ ಬೆಳೆಗಾರ ಸಂಘದ ಅಧ್ಯಕ್ಷರಾದ ಟೈಮಲ್ಲಿ ನಾನು ಹೃದಯಪೂರ್ವಕ ಈ ಸೊಸೈಟಿ ಫಸ್ಟ್ ಸ್ಟಾರ್ಟ್ ಆಗ್ಬೇಕಾದ್ರೆ ವಿನೋದ್ ಅವರು ಹೇಳಿದಾಗೆ ನಜೀಬುರ್ ರಹಮಾನ್, ರಾಜೀಗೌಡರು ಕೊಟ್ಟಿದ್ದಾರೆ. ಮೂಡಿಗೆರೆ, ಸಕಲೇಶಪುರ, ಬೇಲೂರು. ನಾವು ಇನ್ನು ಮುಂದೆ ನಾವು ಮೂಡಿಗೆರೆ ತಾಲೂಕಲ್ಲಿ ಮತ್ತೆ ಸಕಲೇಶಪುರ ತಾಲೂಕಲ್ಲಿ ಇನ್ನೂ 100 ಮೆಂಬರ್ನ 100 ಶೇರ್ ಹೋಲ್ಡರ್ಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಸೊಸೈಟಿಗೆ ಫಲ ಬರ್ತದೆ. ಆ ರೀತಿ ಮಾಡಿಕೊಂಡ್ರೆ ನಮಗೆ ವ್ಯಾಪಾರನೂ ಒಳ್ಳೆಯದಾಗುತ್ತೆ. ಈಗಾಗಲೇ ನಮ್ಮ ಸುನಿಲ್ ಅವರು ಹಿಂದೆ ಅವರ ನಿರ್ದೇಶ ನನಗೆ ಇರಲಿಲ್ಲ. ನಾವು ಒಂದು ಉದ್ದೇಶಕ್ಕಾಗಿ ಫಸ್ಟು ಕಟ್ಟಕ್ಕೋಸ್ಕರವಾಗಿ ಅಸೋಸಿಯೇಷನ್ ಸೊಸೈಟಿ ಎರಡು ಒಟ್ಟೊಟ್ಟಿಗೆ ಬೆಳೆದಿತ್ತು. ಫಸ್ಟು ಅಸೋಸಿಯೇಷನ್ ದುಡ್ಡನ್ನ ಬೆಳೆಗಾರ ಸಂಘಕ್ಕೆ ಸೊಸೈಟಿ ಕೊಟ್ಟು ಸೊಸೈಟಿ ಸ್ಟಾರ್ಟ್ ಮಾಡಿಸಿದ್ರು, ಅಂದರೆ ವ್ಯಾಪಾರಕ್ಕೆ ಅದಕ್ಕೆ ಅಂತ. ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಇದು ಸೊಸೈಟಿ ಹೆಸರಲ್ಲಿ ಸೈಟ್ ಇದ್ರು ಕೂಡ ಅಸೋಸಿಯೇಷನ್ ಜನರನ್ನ ಕಲೆಕ್ಟ್ ಮಾಡಿ ಈ ಬಿಲ್ಡಿಂಗ್ ಕಟ್ಟಿತ್ತು. ಅಸೋಸಿಯೇಷನ್ ಸೊಸೈಟಿ ಎರಡೂ ಕೂಡ ಒಂದೇ ಇದರ ಮುಖಗಳು, ಎರಡೂ ಏನು ಬೇರೆ ಬೇರೆ ಅಲ್ಲ. ಇದನ್ನ ಹೇಗೆ ಬೆಳೆಸ್ಕೋಬೇಕು? ಸೊಸೈಟಿ ಅಧ್ಯಕ್ಷರು ಈಗಲೇ ನಮ್ಮ ರೆಸ್ಟೋರೆಂಟ್ ಅಧ್ಯಕ್ಷರು ಬಸವರಾಜ್ ಅವರು ಇದ್ದಾರೆ, ಅವರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾರೆ. ಮಂಜಾತಣ್ಣ, ಶಾಲಿಗೌರು ಈಗ ಈ ಸಲ